ಲಾಸ್ಟ್ ಟೈಮು ಹೊಸ ಗಾಡಿ ತಗೊಂಡು ಒಂದು ವಾರ ಆಗಿತ್ತು. ನಂಬರ್ ಪ್ಲೇಟು ಬಂದಿರಲಿಲ್ಲ. ಓಕೆ. ಸಡನ್ ಆಗಿ ಕ್ಯಾಬಲ್ಲಿ ಕೂತಿರೋ ಹುಡುಗಿ ನೇಪಾಳಿಯವರು ಡೋರ್ ತೆಗೆದ್ಬಿಟ್ರು. ಟಚ್ ಆಗ್ಬಿಡ್ತು. ನನಗೆ ಗೊತ್ತಿಲ್ಲ, ನಾನು ಟಚ್ ಆಗಿದೆ, ನೀವು ಮಾಡಿಸ್ಕೊಡಿ ಅಂದ. ನೀನು ನನ್ನ ಟಚ್ ಮಾಡಿಬಿಟ್ಟೆ ಅಂದ್ಬಿಟ್ರು. ಗಾಡಿ ಟಚ್ ಆಗೈತೆ ಅಂತ ನಾನು ಎತ್ತಾ ಇದ್ದೀನಿ. ಇಲ್ಲ, ನೀನು ನನ್ನನ್ನು ಮುಟ್ಟಿದೆ ಅಂತ. ಸ್ವಲ್ಪ ಸೈಡ್ ಸರಿ ಅಂತ ಇಷ್ಟೇ ಹೇಳಿದ್ದು. ನೀನು ನಾನು ಮುಟ್ಟಿದೆ. ಅಲ್ಲಿ ನಾನು ಏನು ಮಾಡಲಿ? ಕ್ಯಾಮ್ರಾ ನೋಡಿದೆ, ಆ್ಯಂಗಲ್ಲು ಹಿಂಗಿತ್ತು, ಕ್ಯಾಮ್ರಾ ಆ್ಯಂಗಲ್ ಅಂದರೆ ಗಾಡಿ ಕವರ್ ಆಗಿಬಿಟ್ಟಿತ್ತು, ಏನು ಕಾಣಿಸಲ್ಲ. ಲೆಫ್ಟ್ ರೈಟ್ ನೋಡಿದೆ, ಕ್ಯಾಮ್ರಾನೇ ಇಲ್ಲ. ನಮ್ಮ ತಾಯಿ ನಿನ್ನ ನಮಸ್ಕಾರ, ಹೋಗ್ಬಿಡಮ್ಮ ಅಂತಂದೆ. ಮಾಡೋದೇ ಇದೆ ಸರ್. ಯಾಕಂದರೆ ನಾವು ಡ್ರೈವರ್ಸ್ ಅಂದರೆ ಲೋಕಲ್ ಅವರೇ ಇರ್ತೀವಿ ಎಲ್ಲರೂ. ಅವರಿಗೆ ಗೊತ್ತಾಗ್ಬಿಡುತ್ತೆ ಇವ್ರ ಮೇಲೆ ತಪ್ಪೋರ್ಸಿಲ್ಲ ಅಂದರೆ ಇವರು ಕಡಿಮೆ ಅಂದ್ರೂ ಒಂದು 10-15 ಜನ ಸೇರ್ಕೊಂಡ್ಬಿಡ್ತಾರೆ. ನಮ್ಮ ಮಾತಾಡೋಕೆ ಬರ್ದಿರಂಗೆ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಅವಾಗ ಏನು ಮಾಡೋದು, ನಾವೇನೋ ಹೋದ್ರೆ ಸಾಕು ಅದನ್ನ ಬೇರೆ ಥರ ತಿರ್ಸೋದು. ಈ ಎಲ್ಲದಕ್ಕಿಂತ ನಮ್ಮ ಡ್ರೈವರ್ಗಳಿಗೆ ಸುಮಾರು ಜನಕ್ಕೆ ಟ್ವಿಟರ್ ಯೂಸ್ ಮಾಡೋದು ಗೊತ್ತಿಲ್ಲ. ಅವರೆಲ್ಲ ಟ್ವಿಟರ್ ಯೂಸ್ ಮಾಡಿರೋರು. ಅವ್ರೇನು ಮಾಡ್ಬಿಡ್ತಾರೆ, ವಿಡಿಯೋ ತೆಗೆದ್ಬಿಟ್ಟು ಟ್ವಿಟರಲ್ಲಿ ಹಾಕ್ಬಿಟ್ಟು ದೊಡ್ಡ ದೊಡ್ಡ ಐಡಿಗಳಿಗೆ ಅಂದರೆ ಬೆಂಗಳೂರು ಪೊಲೀಸ್ಗಾಗಿರ್ಬೋದು, ಅಂದರೆ ಈ ಥರ ಇವರಿಗೆಲ್ಲ ಏನು ಮಾಡ್ಬಿಡ್ತಾರೆ, ಟ್ಯಾಗ್ ಮಾಡಿಬಿಟ್ಟು ಪೋಸ್ಟ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ನಾವು ಬರೀ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಬಾಯ್ ಬಡ್ಕೊಂಡ್ರೆ ಯಾವುದೋ ಒಂದು ಮೆಜೆಸ್ಟಿಕಲ್ಲಿ ಬಾಯ್ ಬಡ್ಕೊಂಡು, ಇನ್ಸ್ಟಾಗ್ರಾಮ್ ಬಿಡಿ, ಬರೀ ಫೇಸ್ಬುಕ್ಕಲ್ಲೇ ಬಾಯ್ ಬಡ್ಕೋತಾರೆ ನಮ್ಮ ಡ್ರೈವರ್ಸ್ ಎಲ್ಲ. ನಮ್ಮ ಚಾಲಕರಿಗೆ ಮಾಹಿತಿ ಕೊಡ್ತಾ ಇದೆ. ಮೊದಲಿತ್ತು ಫೇಸ್ಬುಕ್ ಟ್ರೆಂಡಿಂಗ್ ಇತ್ತು, ಇವಾಗ ಫೇಸ್ಬುಕ್ ಇಲ್ಲ. ಇನ್ಸ್ಟಾಗ್ರಾಮ್ ಇತ್ತು, ಇನ್ಸ್ಟಾಗ್ರಾಮ್ ಹೋಯ್ತು. ಇವಾಗ ಏನಿದ್ರು ಟ್ವಿಟ್ಟರು. ತುಂಬ ಜನ ಟ್ವಿಟ್ಟರ್ ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ನಾನು ಮೊನ್ನೆ ಬಂದೆ, ಆದರೆ ಟ್ವಿಟ್ಟರ್ ಅಷ್ಟು ಟಾಕ್ಸಿಕ್ ಎಲ್ಲೂ ಇಲ್ಲ. ಹೌದು ಸರ್ ನಮಗೆ ಟ್ವಿಟರ್ ಯೂಸ್ ಮಾಡಕ್ ಗೊತ್ತಿಲ್ಲ. ಎಷ್ಟೋ ಜನ ಅಂದ್ರೆ ಎಲ್ಲರಿಗೂ ಎಲ್ಲ ಗೊತ್ತು ಅಂತ ಅಲ್ಲ, ಡ್ರೈವರ್ಗಳಿಗೆ ಕೆಲವು ಟೈಮ್ ಅದು ಯೂಸ್ ಗೊತ್ತಿಲ್ಲ. ಮಾಡಕ್ ಬರಲ್ಲ. ಅವರೆಲ್ಲ ಟ್ವಿಟರ್ ಯೂಸ್ ಮಾಡೋರು. ಗಾಡಿ ಟಚ್ ಆದ್ರೆ ಇವ್ನು ನನ್ನೇ ಟಚ್ ಮಾಡ್ಬಿಟ್ಟ. ಗಾಡಿ ಟಚ್ ಆಗೋದಂತಲ್ಲ, 3 ಆಟೋ ಬುಕ್ ಮಾಡಿರ್ತಾರೆ. ಇವಾಗ ನಾನು ಒಂದು 4 ಕಿಲೋಮೀಟರ್ ದೂರದಲ್ಲಿ ಇರ್ತೀನಿ. 3 ಆಟೋ ಅಂದ್ರೆ ಓಲಾ, ಊಬರ್, ರ್ಯಾಪಿಡೋ, ಈ ತರ 3 ಅಪ್ಲಿಕೇಶನ್, 5 ಎಷ್ಟು ಅಗ್ರಿಗೇಟರ್ ಕಂಪನಿಗಳಿದೆ. ಅವ್ರು ಫುಲ್ ಪ್ಯಾಕೇಜ್ ಹಾಕೊಂಡಿರ್ತಾರೆ. ಇಕ್ಕೊಂಬಿಟ್ಟು ಹೋದ್ರೆ ಸಾಕು. ಸರ್ ಒಂದು 2 ನಿಮಿಷ ಬಟ್ಟೆ ಹಾಕೊಂತ ಇದ್ದೀನಿ, ಬರ್ತೀನಿ, ಪ್ಯಾರನ್ ಲವ್ಲಿ ಹಾಕೊಂತ ಇದ್ದೀನಿ, ಬರ್ತೀನಿ. ನಾವು ಎಲ್ಲಿಂದನೋ ಖಾಲಿ ಬಂದಿರ್ತೀವಿ. ಕೆಳಗಡೆ ಬಂದು ನೋಡೋಷ್ಟರಲ್ಲೇ ಕಡಿಮೆ ಅಂದ್ರೂ 4 ಗಾಡಿ ನಿಂತ್ಕೊಂಡಿರುತ್ತೆ. ಸೀದಾ ಬರ್ತಾ ಇದ್ದಂಗೆ ಯಾವ ಸೆಲೆಕ್ಷನ್, ಯಾವ ಗಾಡಿ ಚೆನ್ನಾಗಿದೆ, ಸೆಲೆಕ್ಷನ್ ಅಲ್ಲ, ಇಲ್ಲ ಅದು ಆ ಥರನೇ ಆಗೋದು. ಸೆಲೆಕ್ಷನ್ ಯಾವ್ದು ನೋಡೋದು, ನೋಡ್ಬಿಟ್ಟು ಪಟ್ಟಂತ ಯಾವ್ದಾನೋ ಒಂದು ಗಾಡಿಲಿ ಹೋಗ್ಬಿಟ್ಟು ಕೂತ್ಕೊಂಡ್ಬಿಡೋಣ. ಇವರೆಲ್ಲ ಕೆಳಗಡೆ ಫಸ್ಟೇ ಇವರೆಲ್ಲ ಡಿಸ್ಕಷನ್ ಮಾಡ್ಕೊಂಬಿಟ್ಟಿರ್ತಾರೆ. ಈ ಓಲಾ ಒಬ್ಬರು ಬೇರೆಯವ್ರು ಇರ್ತಾರಲ್ಲ, ಏನಣ್ಣ ಕಸ್ಟಮರ್ ಹೆಸರು ಏನಣ್ಣ ಅಂದ್ಬಿಟ್ಟು ಎಲ್ಲಾರ್ಗು ಒಂದೇ, ನಿಮ್ಮ ಹೆಸರೇನು ಸರ್? ಅಕ್ಷಯ್ ನನ್ನ ಹೆಸರು ಅಕ್ಷಯ್ ಅಲ್ವಾ? ನೀವು 4 ಆಟೋ ಬುಕ್ ಮಾಡಿದ್ರೆ 4 ಅಪ್ಲಿಕೇಶನ್ ಅಲ್ಲೂ ಅಕ್ಷಯ್ ಅಂತಾನೆ ಬರುತ್ತೆ. ಹೌದು. ಅಕ್ಷಯ ಅಂತ ಬರುತ್ತೆ. ಬಟ್ ಈ ಡಿಸ್ಕಷನ್ ಕೆಳಗಡೆನೆ ನಡ್ಕೊಂಡಿರುತ್ತೆ. ಅಲ್ಲ ಗುರು, ನಾನು ಇನ್ನೊಂದು ಏನಂದ್ರೆ, ಇವಾಗ ನೋಡಿ, ಬುಕ್ ಮಾಡಿರ್ತೀರ, ನೀವು ಲೊಕೇಶನ್ಗೆ ಬಂದು ರೀಚ್ ಆಗಿರ್ತೀರಾ. ಹೌದು, 4 ಜನನು ಒಟ್ಟಿಗೆ ಆಯ್ತಾ, ನೀವು 3 ಜನ ಬಂದ್ರಿ ಅನ್ಕೊಳ್ಳಿ, ನಿಮ್ಮ ಆಟೋ ಹತ್ಕೊಂಡ್ರು, ಇವ್ರು ಬಂದಿರ್ತಾರಲ್ಲ, ಕ್ಯಾನ್ಸಲೇಷನ್ ಫೀ ಹೋಗುತ್ತಲ್ಲ ಇವ್ರಿಗೆ. ಹೇಳ್ತೀನಿ, ನೀನು ಹೇಳು. ಅದು ಹೋಗುತ್ತೋ ಬಿಡುತ್ತಾ ಸರ್? ಅದೇನಾಗಿರುತ್ತೆ, ಅಲ್ಲಿಂದ ಬಂದಿರ್ತಾರಲ್ಲ ಅವ್ರ ಕ್ಯಾನ್ಸಲೇಷನ್ ಫೀಸಿಗೆ ಬಂದಿರಲ್ಲ. 200 ರೂಪಾಯಿ ಬುಕಿಂಗ್ ಬಂತಲ್ಲ ಅಂತ ಬಂದಿರ್ತಾರೆ ಎಲ್ಲರೂ. ಕ್ಯಾನ್ಸಲೇಷನ್ಗೆ ಕ್ಯಾನ್ಸಲೇಷನ್ಗೆ ಅಂತ ಬಂದರೆ ಅದಕ್ಕೆ ಅಂತಾನೆ ಬಿಡ ಬೆಳಗ್ಗೆಯಿಂದ ಕ್ಯಾನ್ಸಲ್ ಮಾಡ್ಕೊಂಡೆ ದುಡ್ಡು ಮಾಡ್ಕೊಂಡು ಹೋಗ್ಬಿಡೋಣ ಅನ್ಸ್ಬೋದು. ಅದು 200 ರೂಪಾಯಿ ಬುಕಿಂಗ್ ಅಂತ ಅವ್ರು ಬಂದಿರ್ತಾರೆ. 3 ಜನನೂ ಒಟ್ಟಿಗೆ ಬಂದಿರ್ತೀವಿ. ನನ್ನ ಗಾಡಿ ಹಾಕ್ಬಿಟ್ರೆ ಇವ್ರಿಗೇನಾಗುತ್ತೆ, ಅವಾಗ ಅವ್ರು 4 ಕಿಲೋಮೀಟ್ರಿಂದ ಬಂದಿರ್ತಾರೆ, ಇವ್ರು 3 ಕಿಲೋಮೀಟ್ರಿಂದ ಬಂದಿರ್ತಾರೆ. ಪಿಕಪ್ಗೆ ಬಂದ್ಬಿಟ್ಟು ಏನಣ್ಣ ಹಿಂಗೆ ಮಾಡ್ದೆ, ಇವಾಗ ಮುಂದ್ಗಡೆ ಕೂತ್ಕೊಂಡಿರೋ ಒಂದೇ ಇಂಟೆನ್ಷನು, ಅಯ್ಯೋ ಇವರಿಬ್ರು ಬಂದ್ಬಿಟ್ರಲ್ಲಪ್ಪ, ಫಸ್ಟ್ ಇಲ್ಲಿಂದ ಮೂವ್ ಮಾಡಿಬಿಡ್ಬೇಕು, ನನಗೆ 200 ರೂಪಾಯಿ ಬರ್ತದೆ ಅಂತ ಅವಂದು. ಆಕ್ಚುಲಿ ಇವ್ರು ಹೇಳ್ತಿದ್ದಂಗೆ ಮೊನ್ನೆ ಯಾವುದೋ ಒಂದು ಸೀನ್ ಆಗಿತ್ತು. ಅಂದ್ರೆ ಯಾರೋ ಬುಕ್ ಮಾಡಿದ್ರು, ಯಾರೋ ಬಂದು ಹೊಡೆದ್ರು ಅಂತ ಆಯ್ತು ಸೀನು. ನಾನು ನೆನ್ನೆ ಟ್ವೀಟ್ ಮಾಡಿದ್ದೀನಿ. ಇವಾಗ ಕ್ಯಾನ್ಸಲೇಷನ್ ರೇಟ್ಗೆ ಬರೋಣ. 10 ಬಾಡಿಗೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ 10 ಬಾಡಿಗೆ ಕ್ಯಾನ್ಸಲ್ ಆದರೆ ನಮ್ಮ ಕ್ಯಾನ್ಸಲೇಷನ್ ಚಾರ್ಜಸ್ ಎಷ್ಟು ಬರುತ್ತೆ ಹೇಳಿ? ಎಷ್ಟು ಗೊತ್ತಿಲ್ಲ ನನಗೆ. 10ರಲ್ಲಿ 2ಕ್ಕೆ ಬರುತ್ತೆ. 2ಕ್ಕೆ ಬಂದ್ರೂ ಎಷ್ಟು ಬರುತ್ತೆ ಹೇಳಿ? 10 ರೂಪಾಯಿ ಬರುತ್ತೆ. ಒಂದು ಕ್ಯಾನ್ಸಲ್ಗೆ 10 ರೂಪಾಯಿ ಬರುತ್ತೆ. 2 ಕ್ಯಾನ್ಸಲ್ಗೆ 20 ರೂಪಾಯಿ. ನಾನು 20 ಕಿಲೋಮೀಟರ್ ಹೋಗಿರ್ತೀನಿ, 2 ಕಿಲೋಮೀಟರ್ ಲೆಕ್ಕ ಇಟ್ಕೊಳ್ಳಿ. 20 ಕಿಲೋಮೀಟರ್ ಹೋಗಿರ್ತೀನಿ, ಅದಕ್ಕೆ ಫ್ಯೂಲ್ ಎಷ್ಟು ಖರ್ಚಾಗಿರುತ್ತೆ ನನಗೆ? ಮಿನಿಮಮ್ 100ರಿಂದ 200 ರೂಪಾಯಿ ಫ್ಯೂಲ್ ಖರ್ಚಾಗಿರುತ್ತೆ. ಅದಕ್ಕೆ ನಾನು 20 ರೂಪಾಯಿ ತೊಗೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಈಗ ಅದು ಬೇಡ ಡಾರ್ಲಿಂಗ್, ನೀವು ಫ್ಯೂಲ್ ಬಗ್ಗೆ ಹೇಳ್ತಾ ಇದೆಯಾ. 10 ಕ್ಯಾನ್ಸಲ್ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಓಲಾ ಊಬರ್ ಕಡೆಯಿಂದನೇ ಲಾಕ್ ಆಗುತ್ತೆ, ಡಿವೈಸ್ ಲಾಕ್ ಆಗುತ್ತೆ, ಐ ಡಿ ಬ್ಲಾಕ್ ಆಗುತ್ತೆ. ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಅವ್ರ ಕಡೆಯಿಂದ ಕ್ಯಾನ್ಸಲ್ ಆದ್ರೂ ಅದು ನಮಗೆ ಹೊಡ್ತಾ. ಅದು ಅವ್ರು ಏನು ಮಾಡ್ತಾರೆ ಗೊತ್ತಾ? ಲಾಸ್ಟ್ ಟೈಮ್ ಆಯಿತು, ಪ್ಯಾಸೆಂಜರ್ಗೆ ಹೇಳಿದ್ದೀನಿ 1 ನಿಮಿಷ ಬರ್ತಾ ಇದ್ದೀನಿ, ಯೂ ಟರ್ನ್ ತೊಗೊಂಡು ಸಿಗ್ನಲ್ ಇದೆ, ಸಿಗ್ನಲ್ ಬಿಟ್ಟ ತಕ್ಷಣ ಬರ್ತೀನಿ RMZ ಹತ್ರ. ಅವಳು ಎಕ್ಸ್ಟ್ರಾ ಫೇರ್ ಕೇಳ್ದ ಅಂತ ಕ್ಯಾನ್ಸಲ್ ಮಾಡೋದು. ಆಕ್ಚುಲಿ ಕ್ಯಾನ್ಸಲ್ ಮಾಡ್ಬೇಕಾದ್ರೂ ಆಪ್ಷನ್ ಕೊಡುತ್ತಲ್ಲ. ಈಗ ನಾನು ಏನ್ ಚೂಸ್ ಮಾಡ್ತೀನಿ ಅಂದ್ಮೇಲೆ ಮ್ಯಾಟರ್ ಆಗುತ್ತೆ. ಯಾವ ರೀಸನ್ ಚೂಸ್ ಮಾಡ್ತೀನಿ ಅಂತ. ಇಲ್ಲ ನಂಗೆ ಬೇರೆ ಕಡೆ ಸಿಕ್ತು ಅಂದ್ರೆ ಇವ್ನು ಫೈನ್ ಹಾಕ್ಬೋದಲ್ಲ, ಅದಕ್ಕೆ ಹೇಳೋದು ಅವ್ರಿಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದಾರೆ. ಸರ್ ಅದೇನಾಗುತ್ತೆ, ಅವಾಗ ಏನಾಗುತ್ತೆ, ನನಗೆ ಬರಲ್ಲ.
ಈ ಬೇರೆ ಬೇರೆ ಭಾಷೆಯವ್ರು ಏನ್ ಮಾಡ್ತಾರೆ ಆಲ್ಮೋಸ್ಟ್ ಇವಾಗ ಒಂದು ಬುಕಿಂಗ್ ಕ್ಯಾನ್ಸಲ್ ಬೇರೆ ಬೇರೆ ಭಾಷೆ ಅಂತಲ್ಲ, ನಂದು ಅಂತ ಎಲ್ಲರೂ ಹಾಕೊಳ್ಳಲ್ಲ ಮಾಡ್ತಾರೆ. ಒಬ್ರು. ಇವಾಗ ಯಾರೇ ಆಗ್ಲಿ ಅಯ್ಯೋ ತಪ್ಪು ಸರ್, ನನ್ನ ತಪ್ಪಿಂದ ಇಲ್ಲಿಂದ ಕ್ಯಾನ್ಸಲ್ ಮಾಡ್ತಾ ಇದೀನಿ ಅಂತ ಹಾಕೊಳ್ಳಲ್ಲ, ಡ್ರೈವರ್ ಮೇಲೆನೆ ಹಾಕೋದು. ಎಕ್ಸಾಕ್ಟ್ಲಿ ಅಲ್ಲ ಅದು ಅವನು ರ್ಯಾಶ್ Driver asking ಮೇನ್ cash, ಪಾಯಿಂಟ್ ಬರೋದೇ driver asking ಎಕ್ಸ್ಟ್ರಾ for money. ಫೇರ್ ಕೇಳ್ದ ಅಂತ. ಮೇನ್ ಬರೋದೇ ಎಕ್ಸ್ಟ್ರಾ ಫೇರ್ ಕೇಳ್ದ ಅಂತ. ಅದು ಹೋಗ್ತಾ ಇದ್ದಂಗೆ ರೈಸ್ ಹಾಕ್ಬಿಡ್ತಾರೆ ಹತ್ರ ಹೋಗ್ತಾ ಇದ್ದಂಗೆ. ಇವತ್ತಿನ ವಿಡಿಯೋನೆ ನೆನ್ನೆ ಪೋಸ್ಟ್ ಮಾಡಿದ್ದೀನಿ ನಾನು, ಮೊನ್ನೆದದು ವಿಡಿಯೋ. ಹ್ಮ್. ಅವ್ನು ಬಂದು ಡೈರೆಕ್ಟಾಗಿ ಕೇಳ್ತಾ ಇದ್ದಾನೆ. ಆ ಡ್ರೈವರ್ ಬಂದ್ಬಿಟ್ಟು ಒಂದೇ ಮಾತು ಕೇಳಿದ, ಎರಡೆರಡು ಏನಕ್ಕೆ ಬುಕ್ ಮಾಡಿದ್ದೀರಾ ನೀವು? ಅವ್ಳು ಬಾಯಿಗೆ ಬಂದಂಗೆ ಅಂದ್ರೆ ಏನೇನೋ ಹೇಳ್ತಾ ಇದ್ದಾರೆ. ಟೆಂಪರ್ ಫುಲ್ ರೈಸ್ ಆಗ್ತಾ ಇರೋದು ಅವ್ರಿಗೆ. ಜಾಸ್ತಿ ಕೋಪ ಆಗದ ಯಾರು, ಕನ್ನಡಿಗರ ಬೇರೆ ಕಡೆಯಿಂದ ಬಂದಾರ ಅಥವಾ ಎಲ್ಲರೂ ಜಾಯಿಂಟ್ ಆಗ? ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಸರ್ ಎಲ್ಲದಕ್ಕಿಂತ ಮೇನ್ ಮುಖ್ಯವಾಗಿ ಮೆನ್ಷನ್ ಮಾಡ್ಬಿಟ್ಟು ಹೇಳ್ತೀನಿ ನೋಡ್ರಿ, ಹಿಂದಿಯವರೇ ರೈಸ್ ಆಗೋದು. ಅವ್ರಿಗೆ ಇವಾಗ ತಲೆ ಅನ್ನೋದೇ ಇಲ್ಲ. ಇವಾಗ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ಆಟೋಗೆ ಬಂದಿರೋದು ದುಡಿಯೋಕ್ಕೆ. ನನ್ನ ಕಾಲ ಮೇಲೆ ನಾನು ಕಲ್ಲು ಹಾಕ್ಕೊಳಕ್ಕೆ ಹೋಗಲ್ಲ. ಪ್ಯಾಸೆಂಜರ್ ಜೊತೆ ಬೇಕು ಅಂತ ಕಿತ್ತಾಡಕ್ಕೆ ನಾನು ಹೋಗಲ್ಲ. ನನಗೆ ಅವಶ್ಯಕತೆ ಇದೆಯಾ ನನ್ನ ಕಾಲ ಮೇಲೆ ನಾನು ಕಲ್ಲು ಹಾಕ್ಕೊಳ್ಳೋಕ್ಕೆ? ಡ್ಯೂಟಿ ಮಾಡೋಕ್ಕೆ ಬಂದಿದ್ದೀನಿ, ನನ್ನ ಪಾಡಿಗೆ ನಾನು ಡ್ಯೂಟಿ ಮಾಡ್ತೀನಿ. ರೈಸ್ ಆಗ್ತೀವಿ ಇಲ್ಲ ಅಂತಲ್ಲ. ಬೆಳಿಗ್ಗೆಯಿಂದ 10 ಡ್ಯೂಟಿ ಕ್ಯಾನ್ಸಲ್ ಆದರೆ ಯಾರಿಗೆ ರೈಸ್ ಆಗಲ್ಲ ಹೇಳಿ ಸರ್? ಹೌದು ಹೌದು ಹಾಗೆ ಆಗುತ್ತೆ. ಇವಾಗ 3 ಕಿಲೋಮೀಟ್ರ್ ನಾನು ಹೋಗ್ತಾ ಇರ್ತೀನಿ, ನನ್ನ ಫ್ಯೂಲ್ ಖರ್ಚಾಗ್ತೈತೆ. ನಮ್ಮದು ಹೆಂಗೆ ಗೊತ್ತಾ, ನಮ್ಮ ಆಟೋ ಚಾಲಕರಲ್ಲಿ ಬೆಳಿಗ್ಗೆ ಬರ್ತೀವಲ್ವ, ನಮ್ಮ ಹತ್ರ ಕೈಯಲ್ಲಿ ಕಾಸಿರಲ್ಲ, ಕೈಯಲ್ಲಿ ಕಾಸು ಇಟ್ಕೊಂಡು ಬರಲ್ಲ ನಾವು. ಆ ದಿನ ದುಡಿತೀವಲ್ವ, ಮನೆಗೆ ಕೊಟ್ಬಿಡ್ತೀವಿ. ನೆಕ್ಸ್ಟ್ ಡೇ ಬರುವಾಗ ಗಾಡೀಲಿ ಒಂದು ಸ್ವಲ್ಪ ಫ್ಯೂಲ್ ಇಟ್ಕೊಂಡು ಬರ್ತೀವಿ ಅಷ್ಟೇ. ನಾವೇನು ಲಕ್ಷ ಇಟ್ಕೊಂಡು ಬರಲ್ಲ. ಬಂದ್ರೂ ಒಂದು 20 ರೂಪಾಯಿ ಇಟ್ಕೊಂಡು ಬಂದಿರ್ತೀವಿ. ಡ್ಯೂಟಿ ಆನ್ ಮಾಡಿರ್ತೀವಿ. ಡ್ಯೂಟಿ ಬೀಳ್ತಾಯಿಲ್ಲ, ಏನು ಮಾಡೋದು, ನಡಿ ಒಂದು ಟೀ ಸಿಗರೇಟ್ ಹೊಡೆಯೋಣ, ಹೊಡೆದು ಬರ್ತೀವಿ. ಟೀ ಸಿಗರೇಟ್ಗೂ ಕಾಸಿಲ್ಲ. ಇವಾಗ ನೆಕ್ಸ್ಟು ಡ್ಯೂಟಿ ಮಾಡಬೇಕು. ಎಲ್ಲಿಂದ ಬರುತ್ತೆ ಡ್ಯೂಟಿ? ಬಂದಿದ್ದೆಲ್ಲ ಕ್ಯಾನ್ಸಲ್ ಆಗೋದು ಕೂತ್ರೆ ಹೆಂಗೆ ದುಡಿಬೇಕು ನಾವು? ಬೆಳಿಗ್ಗೆ 7 ಗಂಟೆಗೆ ಬಂದಿರ್ತೀವಿ, 9 ಗಂಟೆ ಆದ್ರೂ ಡ್ಯೂಟಿ ಬೀಳಲ್ಲ. 2 ಅವರ್ ಕೂತಿದ್ದೀವಿ. 2 ಅವರಲ್ಲಿ ಏನೇನು ಮಾಡ್ಬೋದು ನಾವು? ಹೌದು. ಸರಿ, ನಮ್ಮ ಬಗ್ಗೆನೂ ತುಂಬ ಕೆಟ್ಟದಾಗ ಮಾತಾಡ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆಟೋದವ್ರು ಸರಿ ಇಲ್ಲ, ಮೀಟ್ರ್ ಹಾಕಲ್ಲ, ಅದು ಹಾಕಲ್ಲ, ಇದು ಹಾಕಲ್ಲ. ಅದು ಮೇನ್ ಪಾಯಿಂಟ್ಗಳು ಎಲ್ಲಿ ಗೊತ್ತು, ಎಲ್ಲ ಪಬ್ಲಿಕ್ಕಿಗೂ ಗೊತ್ತು. ಎಲ್ಲಿ ಮೀಟ್ರ್ ಹಾಕಲ್ಲ, ಎಲ್ಲಿ ಎಕ್ಸ್ಟ್ರಾ ಫೇರ್ ಕೇಳ್ತಾರೆ, ಲೇಟ್ ಆದಾಗ ಇವಾಗೆಲ್ಲ ಲೇಟ್ ಆದಾಗಲ್ಲ. ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಓಲಾ, ಊಬರು ಇವೆಲ್ಲ ಬಂದಾದ್ಮೇಲೆ, ಅಂದ್ರೆ ಅಗ್ರಿಗೇಟರ್ಸ್ ಆ್ಯಪ್ ಬಂದಾದ್ಮೇಲೆ ಮುಂಚೆ ಅಟ್ಲೀಸ್ಟ್ ಹಾಕ್ತಾ ಇದ್ರು, ಅಂದ್ರೆ ಏನು ಮೀಟರ್ ಹಾಕ್ತಾ. ಈಗ ಆ ಇದೇ ಹೊಟ್ಟೋಗಿದೆ, ಅಂದ್ರೆ ಆ ಪ್ರಾಕ್ಟೀಸೇ ಹೊಟ್ಟೋಗಿದೆ. ಮೀಟ್ರು ಅಂತ ಹೇಳೋದೇ ಇಲ್ಲ. ಏನೋ ಅವ್ರಿಗೆ ತಲೆಗೆ ಒಂದು ಬರುತ್ತೆ, ಆ ಒಂದು ಅಮೌಂಟ್ ಕೇಳ್ತಾರೆ, ಅಮೌಂಟ್ ಓಕೆ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಬರಲ್ಲ ಅಂತಾರೆ. ಯಾಕೆ? ಲೈಕ್ ವೈ ಇಸ್ ಇಟ್? ಎಲ್ಲರೂ ಅಗ್ರಿಗೇಟರ್ಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಜನ ಒಳ್ಳೆ ಆಟೋ ಡ್ರೈವರ್ಸ್ ಇದೀವಿ. ಎಕ್ಸಾಕ್ಟ್ಲಿ 100% ಇದ್ದಾರೆ. ತುಂಬಾ ಜನ 100% ಈಗಲೂ ಬೇಕಾರೆ ಗೊತ್ತಾಗಲ್ಲ. ನೈಟ್ ಆದ್ರೂ ಪರವಾಗಿಲ್ಲ ಮೀಟರ್ ಹಾಕೊಂಡು ಓಡಿಸೋರು ಇದ್ದಾರೆ. ಅಂಡ್ ಅದು ನಾನು ಅವ್ರ ಜೊತೆ ನಾನು ಟ್ರಾವೆಲ್ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆಗ ನಾನೇನು ಮಾಡ್ತೀನಿ ಅಂದರೆ ನನಗೆ ಖುಷಿಯಾಗಿ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಅಂದರೆ ಮೀಟ್ರ್ ಮೇಲೆ ಇವಾಗ 150 ಆಯಿತು ಅಂತಂದರೆ ಸರ್ 170 ತೊಗೊಳ್ಳಿ, 180 ತೊಗೊಳ್ಳಿ, ಆ ಒಂದು ಖುಷಿ ಬರುತ್ತೆ ಗೊತ್ತಾ? ಅದು ನಾವು ಕೊಟ್ಟಾದಾಗ ನಿಮಗೂ ಖುಷಿ ಆಗುತ್ತೆ, ನಮಗೂ. ಬಿಕಾಸ್ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ನಮಗೂ ಕೊಡ್ಬೇಕನ್ಸುತ್ತೆ. ಸ್ಟಾರ್ಟಿಂಗ್ ಕೇಳಿದಾಗ ಒಂದು ಸ್ವಲ್ಪ ಮೈಂಡ್ ಆಫ್ ಆಗಿದೆ, ಯಾಕೆ ಅಂತ. ಅದಕ್ಕೆ ನಾನು ಕೇಳ್ತೀನಿ. ಎಷ್ಟೋ ಜನ ನಾವು ನಿಜವಾಗ್ಲೂ ಏನೋ ನಾವು ಕೇಳಿದೀವಿ, ಇಲ್ಲ ಅಂತಲ್ಲ. 100 ಆಗೋ ಜಾಗಕ್ಕೆ 200 ರೂಪಾಯಿನೂ ನಾನು ಕೇಳಿದ್ದೀನಿ. ಕಷ್ಟದಲ್ಲಿದ್ದವ್ರನ್ನ ಫ್ರೀ ಆಗೋ ನಾನು ಬಿಟ್ಟಿದ್ದೀನಿ. ನಾನು ಇರೋದೇತೀನಿ ಇಂಥವ್ರನ್ನ ಕೆಲವೊಬ್ರು ಅಂದ್ರೆ ನನಗೆ ದುಡ್ಡಿಲ್ಲ ಅಣ್ಣ ಹಂಗಿಗೆ ಅಂತ ಅಂದಾಗ ಅವ್ರಿಗೆ ದುಡ್ಡಿಗೆ ಕಾಸು. ಒಂದು ಓಲ್ಡರ್ ಪೋರ್ಟ್ ರೋಡಲ್ಲಿ ಬರ್ತಾ ಇದ್ದೆ, ಒಂದು ಅಂದ್ರೆ ಅವರು ಗಾರೆ ಕೆಲಸ ಮಾಡೋರು, ಪೆಟ್ರೋಲ್ ಖಾಲಿ ಆಗೋಗ್ಬಿಟ್ಟಿದೆ. ಗಂಡ ಹೆಂಡತಿ ಇಬ್ರು ಗಾಡಿ ತಳ್ಕೊಂಡ್ ಬರ್ತಾ ಇದ್ರು. ಹೋಗ್ಬಿಟ್ಟು ನಿಲ್ಲಿಸ್ದೆ, ಏನಾಯ್ತಣ್ಣ ಅಂದಿದ್ದೆ. ಹಿಂಗೆ ಮೇಸ್ತ್ರಿ ಪೇಮೆಂಟ್ ಕೊಡ್ತೀನಿ ಅಂದಣ್ಣ, ಮಾರತಳ್ಳಿಗೆ ಹೋಗಿದೆ, ಫೋನೇ ಎತ್ತಾ ಇಲ್ಲ, ಕಾಸೂ ಇಲ್ಲ, ಮಾರತಳ್ಳಿಯಿಂದ ತಳ್ಕೊಂಡ್ ಬರ್ತಾ ಇದ್ದೀನಿ ಅಂದ್ರು. ಬೋರ್ವೆಲ್ ರೋಡಿಂದ ನಾನು HL ಗಂಟ ಟೋ ಮಾಡಿ ಅವ್ರಿಗೆ 100 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡೋಣ ಹೋಗಿ ಅಂದ್ಬಿಟ್ಟು ಅಕ್ಕನ ಅವ್ರನ್ನ ವೆರಿ ಗುಡ್. ಇಂಥವೆಲ್ಲ ಯಾರು ನೋಡೋದಿಲ್ಲ. ಆಟೋ ಡ್ರೈವರ್ಸ್ಗಳು ಅಂತ ಮಾತ್ರ. ಇನ್ನೊಂದು ಹೇಳ್ತೀನಿ ಸರ್, ನಿಮಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಇದುವರೆಗಾದ್ರೂ ಯಾವಪ್ಪನೂ ಈ ಥರ ಆಟೋ ಡ್ರೈವರ್ಗಳ್ನ ಕರೆಸ್ಬೇಕು, ಈ ತರ ಅವ್ರ ಜೊತೆ ಹಿಂಗೆ ಮಾತಾಡ್ಬೇಕು ಅಂತ ಯಾರು. ಬೆಂಗಳೂರು ನಡೀತಾ ಇರೋದೇ ಆಟೋ ಡ್ರೈವರ್ಗಳಿಂದ, ಕ್ಯಾಬ್ ಡ್ರೈವರ್ಗಳಿಂದ. ಒಂಥರ ಲೈಫ್ ಲೈನೇ ನೀವುಗಳು. ಇಡೀ ರಾಜ್ಯ ನಡೀತಾ ಇರೋದೇ ಡ್ರೈವರ್ಸ್ಗಳಿಂದ. ನಿಜವಾಗ್ಲೂ ಎಲ್ಲೋ ಬೋರ್ಡಿಂದ ನಡೀತಾ ಇರೋದು. ಇಲ್ಲ, ಏನು ಗೊತ್ತಾ, ಬಾಂಬೆಲಾದ್ರೆ ಟ್ರೈನ್ ಇದೆ, ಅಂದ್ರೆ ಲೋಕಲ್ ಟ್ರೈನ್ ಇದೆ. ಡೆಲ್ಲಿಲಿ ಫುಲ್ ಮೆಟ್ರೋ ಇದೆ ಸರ್, ಕಂಪ್ಲೀಟ್. ಬೆಂಗಳೂರಲ್ಲಿ ಮಾತ್ರ ಎಲ್ಲ ಅಸ್ತವ್ಯಸ್ತ. ಅಂದ್ರೆ ಮೆಟ್ರೋ ಕರೆಕ್ಟ್ ಆಗಿ ಮುಗ್ದಿಲ್ಲ, ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ. ಸಿಟಿ ಸರ್, ಎಕ್ಸಾಕ್ಟ್ಲಿ. ಹೌದು, ಅನ್ಪ್ಲಾನ್ ಸಿಟಿ. ಅದೇ ಮಜಾ ಒಂಥರ ಸಿಟಿಲಿ. ಕ್ಲೋಸ್ ಮಾಡಿರ್ತಾರೆ, ಸಡನ್ ಆಗಿ ಒಂದ್ ವೇ ರೋಡೋದು, ಮತ್ತೆ ಸುತ್ಕೊಂಡು ಹೋಗ್ಬೇಕು. ಇವನೇನ್ ಮಾಡ್ತಾನೆ, ಓಲಾ ಊಬರ್ ಅಲ್ಲಿ ಈಗ ಎಕ್ಸಾಂಪಲ್ ಇವ್ರನ್ನೇ ತಗೊಳ್ಳಿ. ಇವರು ರೀಸೆಂಟ್ ಆಗಿ ಒಂದು ಅಭಿಯಾನ ಮಾಡಿದ್ರು. ಯಾವ ತರ, ಓಲಾದು ಮೀಟರ್ ಹಾಕಿದ್ರು, ಪ್ಲಸ್ ಓಲಾದು ರೇಟಿಂಗ್ ಮಾಡಿದ್ರು ಅವರು. ಮೀಟರ್ ಅಲ್ಲಿ ಬಂದ್ಬಿಟ್ಟು 170 ಬರ್ತಾ ಇದೆ, ಓಲಾದಲ್ಲಿ ಬಂದ್ಬಿಟ್ಟು 149 ಬರ್ತಾ ಇದೆ. ಅಲ್ಲಿಗೆ 21 ರೂಪಾಯಿ ಕಮ್ಮಿ.
ಅಗ್ರಿಗೇಟರ್ ಕಂಪ್ನಿ ನಂಬ್ಕೊಂಡು ನಾವ್ ಹೆಂಗ್ ಮಾಡ್ಬೇಕು? ಸೊ ಈಗ್ಲೂ ಬಿಟ್ರೆ ಇದೆ. ಅದೆಲ್ಲ ಅವ್ರಿಗೆ ಎಷ್ಟು ಕಟ್ಕೊಡ್ಬೇಕು? ಈಗೇನೋ ಇದು ಮಾಡಿದಾರಲ್ಲ, ಚೇಂಜ್ ಮಾಡಿದಾರಲ್ಲ, ಬೆಳಿಗ್ಗೆ ಲಾಗಿನ್ ಆಗ್ಬೇಕು, ಒಂದ್ 20 ರೂಪಾಯಿ ಮಾತ್ರ ಕೊಡ್ಬೇಕು ಅವ್ರಿಗೆ, ಆತರ ಏನೋ ಇದೆ ತಾನೇ ಇವಾಗ? ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರು ಒಪಿನಿಯನ್ ಮುಖ್ಯ ಆಗುತ್ತೆ. ಓಕೆ, ಇವಾಗ ಏನಂದ್ರೆ ರೋಡ್ಗೆ ಬರ್ಬೇಕು, ಹಿಡಿಬೇಕು, ಹ್ಮ್ ಅವನ ಹತ್ರ 100 ಕೊಡ್ತೀನಿ ಅನ್ನಕ್ಕೆ, ಅವ್ನು 20 ಎಕ್ಸ್ಟ್ರಾ ಕೇಳಕ್ಕೆ, ಇದೆಲ್ಲ ಯಾಕಪ್ಪ ಬೇಕು ಕರ್ಮ? 100 ಅಲ್ಲ, 100 ಆಗೋ ಜಾಗಕ್ಕೆ 1000 ಆಗಲಿ. ಮನೆ ಕೆಳಗಡೆ ಬರ್ತದೆ, 4 ನಂಬರ್ ಹೇಳ್ತೀನಿ, ಅಮಿಕ ಕೂತ್ಕೊತೀನಿ, ಕರ್ಕೊ ಹೋಗ್ತೀನಿ. ಈ ಮೈಂಡ್ ಸೆಟ್ ಇದು ಬರೀ ಆಟೋ ಅಲ್ಲ ಗುರು, ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಡಿಯೋ ನೋಡಿದ್ದೆ. ಮುಂದೆನೆ ಹೋಟ್ಲ್ ಇರುತ್ತೆ, ಹೋಗಲ್ಲ, ಝೊಮ್ಯಾಟೋಲ್ ಬುಕ್ ಮಾಡಿ ಮನೆ ತನಕ ಡೋರ್ ತನಕ ಬಂದು ಕೊಟ್ಟೋಗ್ತಾನಲ್ಲ, ಅಷ್ಟು ಲೇಸಿ ಜನ ಆಗ್ಬಿಟ್ಟಿದ್ದಾರೆ ಇವಾಗ. ಈಸಿ ಬೇಕೆಲ್ಲದು. ರೀಸೆಂಟ್ ಒಂದು ಇವಾಗ ಪಬ್ಲಿಕ್ದು ನಾವು ತಪ್ಪು ಹೇಳಂಗಿಲ್ಲ. ಪಬ್ಲಿಕ್ ಏನಂತಂದ್ರೆ ಮಳೆ ಇರುತ್ತೆ, ಬಿಸಿಲು ಇರುತ್ತೆ, ನೋಡ್ತಾರೆ ಅವರು. ಅವ್ರಿಗೆ ಅವಕಾಶ ಏನಿದೆಯೋ ಅದನ್ನ ಉಪಯೋಗಿಸ್ಕೊತಾರೆ. ಇವಾಗ ಮಳೆ ಬರ್ತಾ ಇದೆ ಅಂತ ರೋಡಲ್ಲಿ ಹೋಗಿ ನಿಂತ್ಕೊಳ್ಳಲ್ಲ, ಹೌದು ಹೌದು. ಕೊಡೆ ಹಿಡ್ಕೊಂಡು ನಿಂತ್ಕೊಂಡು ಆಟೋ ಕಾಯಕ್ಕಾಗಲ್ಲ ಕೆಲವೊಬ್ರಿಗೆ. ಕೆಲವೊಬ್ರು ಏನಂತ ನೋಡೋಣ, ಬಸ್ಸಲ್ಲಿ ಹೋಗೋಣ ಅಂತ ಹೋಗ್ತಾ ಇರ್ತಾರೆ, ಅನ್ಪ್ಲಾನ್ ಆಗಿರುತ್ತೆ, ಆಟೋದಲ್ಲಿ ಹೋಗ್ತಾರೆ, ಮಳೆ ಬರ್ತಾ ಇದೆ, ಬಸ್ ಸಿಗ್ತಾಲ್ಲ, ಆ ರೀತಿ. ಅಂಥ ಟೈಮಲ್ಲಿ ನಮ್ಮಲ್ಲಿ ಚಾಲಕರೆಲ್ಲ ಕರೆಕ್ಟ್ ಅಂತ ನಾನು ಹೇಳಲ್ಲ, 5 ಬೆರಳು ಸಮ ಇರಲ್ಲ. ಹೌದು. ಒಬ್ರು ತಗೊಳ್ಳೋರು ಇರ್ತಾರೆ, ಒಬ್ರು ಕೊಡೋರು ಇರ್ತಾರೆ, ಆ ರೀತಿ.